ತವರು ಜಿಲ್ಲೆಯಲ್ಲಿ 2 ಸಾರಿ ಸೋತಿದ್ದಾರೆ. ಆ ಇದರಲ್ಲೇ ನೋಡ್ಕೊಳ್ಬೇಕು ಅವರು. ಇಲ್ಲ, ನಾನು ಎಲ್ಲಿ ಕೂಡ ಎಷ್ಟು ಪ್ರಬಲವಾದಂಥ ನಾಯಕರು ಅಂದಿಲ್ಲಣ್ಣ. ನಾನು ಸೋತಿದ್ದೀನಪ್ಪ, ಇಲ್ಲ ಅನ್ನಕ್ಕೆ ಹೋಗಲ್ಲ. ಯಾಕಂದರೆ ನಾನು ಸೋತಿದ್ದೀನಿ, ನನ್ನ ತಪ್ಪುಗಳಿಂದ ನಾನು ಸೋತಿದ್ದೀನಣ್ಣ. ನನ್ನ ಪ್ರಾಯಶ್ಚಿತ್ತಪ್ಪ ಪಡ್ಕೊಂಡಿನಿ ಯಾಕೆ ಸೋತೀನಿ ಅನ್ನೋದಕ್ಕೋಸ್ಕರ. ನಾನು ಪ್ರಬಲ ನಾಯಕರಂದು ಎಲ್ಲಿ ಹೇಳೋಕೆ ಹೋಗಿಲ್ಲಪ್ಪ. ನಾನು ಇವತ್ತು MLA ಕೂಡ ಇಲ್ಲ, ನಾನು ಎಲ್ಲಿ ಕೂಡ ಹೇಳಿಲ್ಲಪ್ಪ. ನಾನು ತವ್ರ ಕ್ಷೇತ್ರದಲ್ಲಿ ಹೌದು ಬೆಲೆ ಇಲ್ಲಪ್ಪ ಅಣ್ಣ. ಬೆಲೆ ಇಲ್ಲ ಅನ್ನೋದೇ ತಿಳ್ಕೊಳ್ಳೋಣ. ಬೆಲೆ ಮುಂದೆ ಜನರು ನೋಡಿ ಸರ. ಇವತ್ತು ಸೋತಿದ್ದಕ್ಕೋಸ್ಕರ ಮಾತ್ರ ಗೆದ್ದರೆ ಯಾರು ಮಾತಾಡ್ತಿದ್ದಿಲ್ಲ ನೋಡೋಣ. ಸೋತಿದ್ದೀನಿ, ಮಾತಾಡಿ. ರಾಮುಲು ಬೇಕಾದ್ರೆ ಪಕ್ಷ ಬಿಡೋದಾದ್ರೆ ಬಿಡಲಿ, ನಮ್ದೇನು ಅಭ್ಯಂತರ ಇಲ್ಲ. ಅವ್ರು ಯಾವ ಪಕ್ಷಕ್ಕೆ ಬೇಕಾದ್ರೂ ಹೋಗ್ಲಿ ಅಂತ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ ಸರ್. ಸೊ ಹಂಗಾಗಿ ಇದು ಏನನ್ನು ಸೂಚಿಸುತ್ತೆ ಅಂತ ಅಷ್ಟೇ ಅಣ್ಣ. ಜನಾರ್ದನ್ ರೆಡ್ಡಿ ಮನಸ್ಥಿತಿ ಇದನ್ನು ಸೂಚಿಸುತ್ತೆ. ಇಲ್ಲ, ಜನಾರ್ದನ್ ರೆಡ್ಡಿ ಅವರು ಮನಸ್ಥಿತಿ ಏನಂದರೆ ಅದೆಲ್ಲ ಕೂಡ ನೋಡಿ. ಜನಾರ್ದನ್ ರೆಡ್ಡಿ ಇಸ್ ವೆರಿ ಇಂಟೆಲಿಜೆಂಟ್ ಮ್ಯಾನ್. ಯಾವತ್ತು ಕೂಡ ಜನಾರ್ದನ್ ರೆಡ್ಡಿ ಒಂದು ದಿನದ ಯೋಚನೆ ಮಾಡಿ 25 ವರ್ಷ ಮುಂದಿನ ಭವಿಷ್ಯ ಯೋಚನೆ ಮಾಡೋಂಥ ವ್ಯಕ್ತಿ ನೋಡ್ರಿ. ಇಲ್ರಿ ಅವ್ರು ಭಾಳ ದೊಡ್ಡ. ನಾನು ಮೈಂಡ್ ಹತ್ರ ಕೆಲಸ ಮಾಡಲ್ಲ, ಇಲ್ಲಿಂದ ಕೆಲಸ ಮಾಡ್ತೀನಿ. ನಾನು ಜನಾರ್ದನ್ ರೆಡ್ಡಿ ಕೇಳ್ಬೇಕು ನೀವು. ರಾಮುಲು ಅವ್ರು ಎಲ್ಕಿಂದ ಕೆಲಸ ಮಾಡಿದ್ರೆ ಇಲ್ಲಿಂದ ಕೆಲಸ ಮಾಡಿ. ಜನಾರ್ದನ್ ರೆಡ್ಡಿ ಅವರು ಜನಾರ್ದನ್ ರೆಡ್ಡಿ 25 ವರ್ಷದ ಬಗ್ಗೆ ಯೋಚನೆ ಮಾಡ್ತಿರೋ ಕಣ. ರಾಮುಲು ಅವ್ರು ಇಲ್ಲಿ ಇರಬಾರ್ದು ಅನ್ನೋದು ಆತನ ಮನಸ್ಸು ಇಚ್ಛೆ ಆಗಿರ್ಬೋದು. ರಾಮುಲು ಅವ್ರು ಈ ಬೆಳವಣಿಗೆ ಏನೈತಿ, ನನ್ನ ಏನು ಬೆಳವಣಿಗೆಯಲ್ಲಿ ಕುಸಿದಿದ್ದೈತ್ರಿ, ಏನಿಲ್ಲಲ್ರಿ, ಏನೈತ್ರಿ. ಈಗ ನಿಮ್ಮಿಬ್ಬರ ವಿಚಾರದಲ್ಲಿ ಬಂಗಾರ ಹನುಮಂತ ಅವ್ರದ್ದು ಏನು ಪಾತ್ರ ಇದೆ ಸರ್? ಅವರಿಂದ ನಿಮ್ಮಿಬ್ಬರ ನಡುವೆ ಬಿರುಕು ಬಂತು ಅಲ್ಲ, ಇಲ್ಲ ಆ ರೀತಿ ಏನಿಲ್ಲ ರೀ. ಬಂಗಾರ ಹನುಮಂತವರು ST ಕಮ್ಯುನಿಟಿದಲ್ಲಿ ಒಬ್ಬ ಅಧ್ಯಕ್ಷರಾಗಿ ಒಂದು ವಿಭಾಗಕ್ಕೆ ST ಇದರಲ್ಲಿ ಮೋರ್ಚಾಗೆ ಅವರ ಅಧ್ಯಕ್ಷರಾಗಿ ಮಾಡಿದ್ದಾನೆ. ಅವರು ಎಲ್ಲೋ ಒಂದು ಕಡೆ ಪಾಪ ಬೆಳಿಬೇಕನ್ನೋದು ಆಸೆ ಇದೆ ರೀ. ಅಂದರೆ ಬೆಳಿಬೇಕಂದ್ರೆ ಸ್ಪೀಡಾಗಿ ಓಡ್ಬೇಕಂತಾನ್ರಿ. ಒಂದು ನಿಮಿಷ ಅಣ್ಣ. ಅವರು ಸ್ಪೀಡಾಗಿ ಓಡ್ಬೇಕಂತಾರೆ. ಗಾಡಿ ಎಷ್ಟು ಸ್ಪೀಡಾಗಿ ಓಡಿಸಿದ್ರೆ ಅಷ್ಟು ಆಕ್ಸಿಡೆಂಟ್ಗಳು ಆಗ್ತಾವೆ ನೋಡ್ರಿ. ಆಕ್ಸಿಡೆಂಟ್ಗಳಾದರೆ ತೊಂದರೆ ಆಗ್ತಾವೆ ರೀ. ಅವ್ರಿಗೆ ಅನುಭವ ಇಲ್ಲ ರೀ. ಅನುಭವ ಇಲ್ಲಾರ್ದಂಥ ಟೈಮಲ್ಲಿ ಇಂಥ ಜನಾರ್ದನ್ ರೆಡ್ಡಿ ಅಂತವರು ತಲೆ ಕೆಡಿಸ್ತಾರೆ ರೀ. ಆತ ಕೂಡ ಇವಾಗ ಇತ್ತೀಚೆಗೆ ಆ ಬಂಗಾರ ಹನುಮಂತ ಕೂಡ ಸ್ಟೇಟ್ ಲೆವೆಲ್ ಲೀಡರ್ ಇದ್ದಾನೆ ರೀ. ಅವ್ನು ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೆದಾನ. ನಮ್ಮನ್ನೇ ಪ್ರಶ್ನೆ ಮಾಡ್ತಾನೆ. ರಾಮುಲು ಅವರು ಬಾಗಲಕೋಟದಲ್ಲಿ ಹೋದರೆ ಬಾ ಅಂತಾನೆ, ಬೀದರ್ದಲ್ಲಿ ಹೋಗಿದ್ರೆ ಬಾ ಅಂತಾನೆ, ಚಾಮರಾಜನಗರದಲ್ಲಿ ನಮ್ಮ ಹತ್ರ ಬಾ ಅಂತಾನೆ. ಈ ಬಂಗಾರ ಹನುಮಂತ ಕೂಡ್ಲಿಗೆ ಹೋದ್ರೆ ನಮಗೆ ನೀನಾಗಿ ಬರ್ತೀಯ ಅಂತ. ನಾನು ಕೋರ್ ಕಮಿಟಿ ಸದಸ್ಯರು ಇದ್ದೀನಿ ರೀ. ರಾಮುಲು ಅವ್ರಿಗೆ ಇಡೀ ರಾಜ್ಯದಲ್ಲಿ ಹಾವೇರಿಗೆ ಬಂದರೆ ಬಾ ಅಂತಾನ, ಗದಗ ಬಂದರೆ ಬಾ ಅಂತಾನ, ಚಾಮರಾಜನಗರ್ಗೆ ಹೋದ್ರೆ ಬಾ ಅಂತಾನ. ಇವನೊಬ್ಬನೇ ನಮ್ಮ ಕೋಡ್ಲಿಗೆ ಬರಬೇಡ ಅಂದೇಳಿ ಇವನೊಬ್ಬನೇ ಅಂತಾನೆ ರೀ. ಇವ್ನು ನೋಡಿ ಎಷ್ಟು ಶಕ್ತಿವಂತ ಆಗಿ ಬೆಳೆದ. ಮಾಡ್ಲಿಪ್ಪ ಮಾಡ್ಲಿ ಹೌದಪ್ಪ. ನಾನು ಅಂದ್ಕೊಂಡಿದ್ದಂತ ಸತ್ಯಪ್ಪಣ್ಣ. ನಾನು ಕೂಡ್ಲಿಗೆಲ್ಲೇ ಸ್ಪರ್ಧೆ ಮಾಡ್ಕೊಬೇಕು ಅಂತೇಳಿ ನಾನು ಅಂದ್ಕೊಂಡಿದ್ದೆಪ್ಪಣ್ಣ. ಸರ್ ನಮ್ಮ BJPಯಿಂದನೇ ಸ್ಪರ್ಧೆ ಮಾಡಬೇಕಂತೇಳಿ ಅಣ್ಣ, BJPಯಿಂದಲೇ ಸ್ಪರ್ಧೆ ಮಾಡ್ಬೇಕು ಅಂದ್ಕೊಂಡಿದ್ದಣ್ಣ. ಆ BJPಯಿಂದ ಸ್ಪರ್ಧೆ ಮಾಡಿದಂಥ ಟೈಮಲ್ಲಿ ಅವ್ರು ಏನಂದ್ರೆ ಅವ್ರು ಎಲ್ಲ ಒಂದು ಕಡೆ ಜನಾರ್ದನ್ ರೆಡ್ಡಿ ನೋಡ್ರಿ ಕಂಪ್ನಿಯಲ್ಲಿ 2 ತುಂಡು ಮಾಡಿ ಕುಂತಾನ್ರಿ. ನಮ್ಮ ಹಳೆಯ ಸುರೇಶ್ ಬಾಬು ಇದ್ದ ನೋಡ್ರಿ, ಅವನ್ನ ಅಲ್ಲಿ ಮುಗ್ಸಕ್ಕೆ ಕುಂತಾನ್ರಿ. ಪಾಪ ಅವನು ಬದುಕಕ್ಕೆ ಕೊಡ್ತಾಯಿಲ್ಲ. ಈ ಸೋಮಶೇಖರ್ ರೆಡ್ಡಿ ಅವನು ಶಕ್ತಿ ಇಲ್ಲಾರ್ದಂತ ಕುಂತಾನೆ ನೋಡ್ರಿ. ಪಾಪ ಅವ್ನು ಏನಾದ್ರೆ ಕೂಡ ಸೋಮಶೇಖರ್ ರೆಡ್ಡಿ ಶಕ್ತಿ ಇಲ್ಲಾರ್ದಂಗೆ ಕುಂತಾನ. ನಂತರ ಬಳ್ಳಾರಿ ನಗರ ಹಂಗಾದರೆ ಕೂಡ್ಲಿ ಇದಲ್ಲಿ ಹಂಗೆ ಮಾಡಿ ಕುಂತಾನ್ರಿ. ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಡೆ ಕೂಡ 2 ತುಂಡು ಮಾಡಕ್ಕೆ ಹೊಂಟಾನ ನೋಡ್ರಿ. ಸಿರುಗುಪ್ಪ ಅಂತ ಏನಿಲ್ಲ, ಅವ ಅಂದ್ಕೊಂತಾನೆ. ನಾನು ಅಂದ್ಕೊಂಡ್ರೆ ಎಲ್ಲರನ್ನ ಚೇಂಜ್ ಮಾಡ್ತೀನಿ ಅಂದರೆ ತಲೆಯಲ್ಲಿದೆ. ಪಾರ್ಟಿ ಅಷ್ಟು ಸುಲಭವಾಗಿ ಬಿಡಲ್ರಿ. ನಾನು ಇಲ್ಲಿದ್ದ ಹೋಗಲಿ ಪಾರ್ಟಿ ಅದನ್ನು ಬಿಡೋದಂತೂ ಇಲ್ಲ ರೀ. ಅವಾಗ ಒಂದ್ಸರಿ ಪಾರ್ಟಿಗೆ ಗೊತ್ತಾಗಿದೆ, ಇವ್ನು ಬಂದರೆ ಏನು ಮಾಡ್ತಾನೆ ಅಂತ ಚೆನ್ನಾಗಿ ಗೊತ್ತಿದೆ. ಸರ್, ಮುಖ್ಯವಾಗಿ ವಿಚಾರ